ಆ ದಿನ ಹಿಮಾಲಯವು ಹೊತ್ತಿದ್ದ ಮಂಜಿನ ಹೊದಿಕೆಯು ಸಂಪೂರ್ಣ ಕೆಂಪಾಗಿತ್ತು. ಬಣ್ಣದ ಓಕುಳಿಯಿಂದಲ್ಲ, ಬದಲಾಗಿ ನೆತ್ತರಿನ ಸುರಿಮಳೆಯಿಂದ. ಸ್ವರ್ಗದ ತವರಿನಂತಿದ್ದ ಹಿಮಾಲಯವು ಅಂದು ನರಕದ ಅತಿಥಿಯಾಗಿತ್ತು. ಶತಮಾನಗಳ ಕಾಲ ತನ್ನ ಸೌಂದರ್ಯದಿಂದ ವಿಜೃಂಭಿಸಿದ ಸ್ಥಳವು ಆ ಕ್ಷಣ ಭಯಾನಕತೆಗೆ ವೇದಿಕೆಯಾಯಿತು. ಸಾವಿರಾರು ಕನಸುಗಳು ಗುಂಡಿನ ದಾಳಿಗೆ ಚಿತ್ರಗೊಂಡು ಕೋಟ್ಯಾಂತರ ಮನಸ್ಸುಗಳಿಗೆ ನೋವನ್ನುಂಟು ಮಾಡಿದ ಕರಾಳ ದಿನ. ಸಂತೋಷದ ಅಲೆಯಲ್ಲಿ ತೇಲಬೇಕಿದ್ದ ಪ್ರವಾಸಿಗರು ನೋವಿನ ಹೊಳೆಯಲ್ಲಿ ಈಜಿದ ಕರುಣಾಜನಕ ಕಥೆ. ಇದು ಪಹಲ್ಗಾಮ್, ಸ್ವರ್ಗದಿಂದ ನರಕದೆಡೆಗೆ. ಒಂದು ಕಾಲದಲ್ಲಿ ಸದಾ ಉದ್ವಿಗ್ನತೆ, ಗುಂಡಿನ ಚಕಮಕಿಯಲ್ಲಿ ಸಿಲುಕಿದ್ದ ಕಾಶ್ಮೀರ ಆರ್ಟಿಕಲ್ 370 ರದ್ದಾದ ಬಳಿಕ ದೇಶದ ಎಲ್ಲಾ ಪ್ರಜೆಗಳಿಗೆ ತೆರೆದುಕೊಂಡಿತ್ತು. ಪ್ರವಾಸೋದ್ಯಮ ಅಲ್ಲಿನ ಜನರಿಗೆ ಮುಖ್ಯ ಆದಾಯವೂ ಕೂಡ ಆಗಿತ್ತು. ಆದ್ದರಿಂದಲೇ ಬಹುತೇಕ ಎಲ್ಲ ಭಯೋತ್ಪಾದಕರ ದಾಳಿಗಳು ಸೇನೆಯನ್ನು ಗುರಿಯಾಗಿಸುತ್ತೇ ಹೊರತು ಪ್ರವಾಸಿಗರನ್ನಲ್ಲ. ಆದರೆ ಏಪ್ರಿಲ್ 22ರಂದು ಸ್ವರ್ಗದ ಸೌಂದರ್ಯವೇ ನಾಚುವಂತಿದ್ದ ಭೂಮಿಯಲ್ಲಿ ಮತ್ತೊಮ್ಮೆ ಶಾಂತಿ ಕದಡಿತ್ತು. ಈ ಬಾರಿಯ ಗುರಿ ಸೇನೆಯಾಗಿರಲಿಲ್ಲ, ಬದಲಾಗಿ ಸಾಮಾನ್ಯ ನಿಶಸ್ತ್ರ ಜನರಾಗಿದ್ದರು. ಭಾರತದ ಮಿನಿ ಸ್ವಿಟ್ಜರ್ಲೆಂಡ್ ಎಂದೇ ಖ್ಯಾತಿಯಾಗಿರುವ ಪಹಲ್ಗಾಮ್ನ ಬೈಸರನ್ ವ್ಯಾಲಿ ಅಂದು ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿತ್ತು. ಸ್ಥಳೀಯರಿಗೆ ಆದಾಯವಾದರೆ ಪ್ರವಾಸಿಗರಿಗೆ ರೋಮಾಂಚಕ ಅನುಭವ. ಬಹುತೇಕ ಭಾರತದ ಎಲ್ಲ ರಾಜ್ಯಗಳ ಪ್ರವಾಸಿಗರು ಅಲ್ಲಿ ನೆರೆದಿದ್ರು. ಕೆಲವರಿಗೆ ಬೇಸಿಗೆಯ ಮಜವಾದರೆ ಮತ್ತೆ ಕೆಲವರಿಗೆ ಮಧುಚಂದ್ರದ ತೇಜ. ಆದರೆ ವಿಧಿಯ ಆಟ ಬೇರೆ ಇತ್ತು. ಸೈನಿಕರ ಸಮವಸ್ತ್ರ ಧರಿಸಿದ್ದ 5ರಿಂದ 6 ಮಂದಿ ಭಯೋತ್ಪಾದಕರ ಹೆಜ್ಜೆಗಳು ಬೈಸರನ್ ವ್ಯಾಲಿಯ ಕಡೆ ಮುಖ ಮಾಡಿತ್ತು. ಕೈಯಲ್ಲಿ ಬಂದೂಕು, ಸೇನಾ ಸಮವಸ್ತ್ರ ತೊಟ್ಟಿದ್ದರಿಂದ ಪ್ರವಾಸಿಗರು ಇವರನ್ನ ರಕ್ಷಕರೆಂದು ಭಾವಿಸಿದರು. ಆದರೆ ರಕ್ಷಕರೇ ಭಕ್ಷಕರಾಗುವವರೆಂದು ಯಾರೂ ಊಹಿಸಿರಲಿಲ್ಲ. ನೋಡುತ್ತಿದ್ದಂತೆ ಗುಂಡಿನ ಸದ್ದು ಎಲ್ಲರನ್ನ ಆತಂಕಕ್ಕೆಡೆ ಮಾಡಿತ್ತು. ಕೆಲವೇ ನಿಮಿಷಗಳ ಹಿಂದೆ ಸಂತೋಷದಿಂದ ಕುಣಿಯುತ್ತಿದ್ದ ಕಣಿವೆಯಲ್ಲಿ ಈಗ ಭಯದ ಕಾರ್ಮೋಡ ಆವರಿಸಿತ್ತು. ಇತ್ತೀಚೆಗಷ್ಟೇ ಮದುವೆಯಾಗಿದ್ದ 31 ವರ್ಷದ ಶುಭಂ ದ್ವಿವೇದಿ ತನ್ನ ಹೆಂಡತಿಯೊಂದಿಗೆ ಕುದುರೆ ಸವಾರಿಯಲ್ಲಿ ತೊಡಗಿದ್ದಾಗ ಹತ್ತಿರ ಬಂದ ಆಗಂತುಕ ಆತ ಹಿಂದೂ ಎಂದು ಖಚಿತಗೊಂಡ ನಂತರ ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ 3 ಸುತ್ತು ಗುಂಡು ಹಾರಿಸಿ ಹತ್ಯೆಗೈದು ತಮ್ಮ ಮೊದಲ ಬಲಿ ತೆಗೆದುಕೊಂಡ್ರು. ದಿಕ್ಕಾಪಾಲಾಗಿ ಓಡಿದ ಜನರನ್ನ ಸುತ್ತಲೂ ಸುತ್ತುವರೆದು ಹಿಂದೂ ಧರ್ಮದ ಪ್ರತಿ ನಾಗರಿಕರನ್ನ ಪತ್ತೆ ಮಾಡಿ ಹತ್ಯೆ ಮಾಡುತ್ತಾ ಹೋದ್ರು. ಗುಜರಾತ್ನ ಭಾವನಗರದ ತಂದೆ ಹಾಗೂ ಮಗನ ಕತೆ ಕರುಣಾಜನಕ. ಶ್ರೀನಗರದ ಮೊರಾರಿ ಬಾಪು ಅವರ ಆಧ್ಯಾತ್ಮಿಕ ಪ್ರವಚನದಲ್ಲಿ ಭಾಗವಹಿಸಲು ತಮ್ಮ ಮಗನನ್ನು ಕರೆತಂದಿದ್ದ ಯತೀಶ್ ಬಾಯ್ ಆಧ್ಯಾತ್ಮದ ಜೊತೆಗೆ ಪ್ರಕೃತಿಯ ಧನಾತ್ಮಕ ಸೌಂದರ್ಯವನ್ನ ಸವಿಯಲು ಬೈಸರನ್ ವ್ಯಾಲಿಗೆ ಬಂದಿದ್ರು. ಆದರೆ ಉಗ್ರರ ನಕಾರಾತ್ಮಕ ಚಿಂತನೆಗೆ ಧನಾತ್ಮಕತೆಯು ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ತಂದೆ ಮಗನ ಬಾಂಧವ್ಯ ಎಷ್ಟು ಗಟ್ಟಿಯಾಗಿತ್ತೆಂದರೆ ತಂದೆಯೇ ಮಗನನ್ನ ಅಪ್ಪಿ ಗುಂಡಿನ ಸುರಿಮಳೆಗೆ ಕವಚವಾಗಿದ್ರು. ಆದರೆ ಇವರ ಬದುಕಲ್ಲಿ ವಿಧಿ ಕ್ರೂರವಾಗಿತ್ತು. ಇಬ್ಬರೂ ಸಹ ಮತಿಹೀನ ದಾಳಿಗೆ ಬಲಿಯಾಗಿದ್ರು. ಕೆಲವೊಮ್ಮೆ ಸ್ವರ್ಗವೂ ಕೂಡ ಕರಾಳ ಕ್ಷಣಗಳನ್ನ ಮರೆಮಾಚುತ್ತೆ. ಮಹಾರಾಷ್ಟ್ರದ ಸಂತೋಷ್ ಜಗದಾಲೆ ಹಾಗೂ ಅವರ ಕುಟುಂಬ ಆಗ ತಾನೇ ಕಾಶ್ಮೀರಕ್ಕೆ ಬಂದಿದ್ರು. ದುರಾದೃಷ್ಟವಶ ಪ್ರವಾಸದ ಮೊದಲ ದಿನವೇ ಪಹಲ್ಗಾಮ್ ಎಂಬ ಭೂಲೋಕದ ಸ್ವರ್ಗವನ್ನ ಸವಿಯೋದಕ್ಕೆ ಅಣಿಯಾಗಿದ್ರು. ಸಂತೋಷದಿಂದ ಪ್ರಾರಂಭವಾದ ದಿನ ನೋವಿನ ಅಲೆಗೆ ತಿರುಗೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳಿಲ್ಲ. ಗುಂಡಿನ ಚಕಮಕಿ ನಡೆದಾಗ ಸಂತೋಷ್ ಜಗದಾಲೆ ತನ್ನ ಕುಟುಂಬವನ್ನ ಸುರಕ್ಷಿತವಾಗಿಡಲು ಹತ್ತಿರವೇ ಇದ್ದ ಒಂದು ಸಣ್ಣ ಟೆಂಟ್ನ ಒಳಹೊಕ್ರು. ತನ್ನ ಕುಟುಂಬಕ್ಕೆ ಏನೂ ಆಗ್ತಿರ್ಲಿ ಅಂತ ಪಿಸುಧ್ವನಿಯಲ್ಲಿ ಪ್ರಾರ್ಥನೆ ನಡೆಸಿದ್ರು. ಆದರೆ ಭಯೋತ್ಪಾದನೆಯು ಮುಕ್ತ ಜನರನ್ನ ಬೇಟೆಯಾಡೋದಕ್ಕಂತಾನೆ ಇರೋ ಒಂದು ಮಾರ್ಗ. ಟೆಂಟ್ನಲ್ಲಿ ಅವಿತಿದ್ದ ಜಗದಾಲಿ ಅವರನ್ನ ಹೊರ ಎಳೆತಂದ ಉಗ್ರರು ಕಲ್ಮಾ ಪದವನ್ನ ಜಪಿಸೋದಕ್ಕೆ ಸೂಚಿಸ್ತಾರೆ. ಆದರೆ ಇದರ ಅರಿವೇ ಇಲ್ಲದ ಜಗದಾಲೆ ಕೊನೆಯದಾಗಿ ತನ್ನ ಪ್ರೀತಿಯ ಮಗಳನ್ನು ನೋಡುತ್ತಿರಲು 2 ಬಾರಿ ಕೇಳಿದ ಗುಂಡಿನ ಸದ್ದು ಆ ಜೀವವನ್ನ ಬಲಿ ತೆಗೆದುಕೊಂಡಿತ್ತು. ಮಗಳನ್ನ ಅನಾಥಳನ್ನಾಗಿ ಮಾಡಿತ್ತು. ರಜೆಯನ್ನ ಅಂತ್ಯಕ್ರಿಯೆಯನ್ನಾಗಿ ಪರಿವರ್ತಿಸಿತ್ತು. ಆದಿಲ್ ಶಾ ಪಹಲ್ಗಾಮ್ನ ಒಬ್ಬ ಪೋಣಿವಾಲ, ಕುಟುಂಬದ ಏಕೈಕ ಜೀವನಾಧಾರವಾಗಿದ್ದ. ಪ್ರವಾಸಿಗರಿಗೆ ಕುದುರೆ ಸವಾರಿ ಮಾಡಿಸುವ ಮೂಲಕ ಜೀವನ ಸಾಗಿಸುತ್ತಿದ್ದ. ಆ ಮಧ್ಯಾಹ್ನ ಆದಿಲ್ನ ಕುದುರೆ ಗುಂಡುಗಳ ಸದ್ದು ಕಿರುಚಾಟಗಳಿಗೆ ಭಯಭೀತವಾಗಿ ದಿಕ್ಕಾಪಾಲಾಗಿ ಓಡಲು ಶುರುವಿಟ್ಟಿತ್ತು. ಅವನ ಕಣ್ಣುಗಳು ಒಬ್ಬ ಉಗ್ರ ಹಿಂದೂ ಕುಟುಂಬವನ್ನ ಹತ್ಯೆಗೈಯುತ್ತಿರುವುದನ್ನ ನೋಡುತ್ತವೆ. ಆ ಕ್ಷಣದಲ್ಲಿ ಆದಿಲ್ ಇವರ್ಯಾರೋ ಅಪರಿಚಿತರು ಅಂತ ಸುಮ್ಮನಾಗ್ಲಿಲ್ಲ. ಬದಲಾಗಿ
ತನ್ನದೇ ಕುಟುಂಬ, ತನ್ನದೇ ಜನರೆಂದು ರಕ್ಷಣೆಗೆ ನಿಂತ. ಇವರನ್ನ ಕೊಲ್ಲಬೇಡಿ, ಇವರೆಲ್ಲ ಅಮಾಯಕರು ಎಂದು ಬೇಡಿಕೊಂಡ. ಆದರೆ ಯಾವುದೇ ಪ್ರಯೋಜನವಿರಲಿಲ್ಲ. ಉಗ್ರವಾದಕ್ಕೆ ಕರುಣೆ ಎಂಬುದು ಕೇವಲ ಕಾಲ್ಪನಿಕ. ಕೊನೆಗೆ ಆದಿಲ್ ಉಗ್ರನ ಜೊತೆ ಹೋರಾಟದಲ್ಲಿ ಕೊನೆಯುಸಿರೆಳಿತಾನೆ. ಆ ದಿನ ಇಬ್ಬರು ಆದಿಲ್ಗಳು ಕಣಿವೆಯಲ್ಲಿದ್ದರು. ಒಬ್ಬ ಬಂದೂಕಿನಿಂದ ಭಯ ಸೃಷ್ಟಿಸಿದರೆ ಇನ್ನೊಬ್ಬ ತನ್ನ ಹೃದಯದಿಂದ ಕರುಣೆ ಬಿತ್ತಿದ್ದ. 26 ಜೀವಗಳು ಕೆಲವೇ ನಿಮಿಷಗಳಲ್ಲಿ ಅಳಿಸಿ ಹೋದ್ವು. ಅವರೆಲ್ಲ ಭಾರತದ ಎಲ್ಲ ಮೂಲೆಗಳಿಂದ ಬಂದಿದ್ರು. ಬೆಂಗಳೂರು, ಕಾನ್ಪುರ್, ಪುಣೆ, ಭಾವನಗರ್, ಇಂಡೋರ್ ಹೀಗೆ ಪ್ರತಿ ನಗರಗಳಿಂದ ಕುಟುಂಬಗಳು, ಸ್ನೇಹಿತರು, ನವವಿವಾಹಿತರು, ಹದಿಹರೆಯದವರು ಎಲ್ಲರೂ ಇದ್ರು. ಆದರೆ ಒಬ್ಬೊಬ್ಬರಾಗಿ ತಮ್ಮ ಪ್ರಯಾಣವನ್ನ ಮುಗಿಸಿದ್ರು. ಶಾಂತಿಯಿಂದಲ್ಲ, ಬದಲಾಗಿ ದ್ವೇಷದಿಂದ. ಇದು ಯುದ್ಧದ ಆಕಸ್ಮಿಕ ಘಟನೆಯಲ್ಲ, ಅಮಾಯಕ ನಿಶಸ್ತ್ರಧಾರಿಗಳ ಮೇಲೆ ನಡೆದ ದಾಳಿ. ಶಾಂತಿಯಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬ ಭಾರತೀಯನ ಮೇಲೆ ನಡೆದ ದಾಳಿ. ಭಯಮುಕ್ತ ಕಾಶ್ಮೀರದ ಕನಸು ಕಾಣುವ ಪ್ರತಿಯೊಬ್ಬ ಪ್ರಜೆಯ ಮೇಲೆ ನಡೆದ ದಾಳಿಯಾಗಿತ್ತು. ನವೆಂಬರ್ 2008 ಮುಂಬೈ ದಾಳಿಯ ನಂತರ ಸಾರ್ವಜನಿಕವಾಗಿ ಇಷ್ಟು ದೊಡ್ಡ ಮಟ್ಟದ ಹಾನಿ ಎಂದೂ ಆಗಿರಲಿಲ್ಲ. ಅವರು ಹೇಡಿಗಳಂತೆ ಬಂದರೂ ಮುಗ್ಧತೆಗೆ ಗುಂಡು ಹಾರಿಸಿ ಓಡಿ ಹೋದ್ರು. ಆದರೆ ಬದಲಾದ ಭಾರತ ಈ ಹೇಯ ಕೃತ್ಯವನ್ನ ಎಂದಿಗೂ ಮರ್ತಿರಲಿಲ್ಲ. ಮುಂದೆ ನಡೆದದ್ದು ಆಪರೇಷನ್ ಸಿಂಧೂರ್. ಮೇ 7ರ ಕಗ್ಗತ್ತಲ ಮರೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ 9 ಭಯೋತ್ಪಾದಕ ನೆಲೆಗಳ ಮೇಲೆ ನಿಖರ ದಾಳಿಗಳನ್ನು ನಡೆಸಲಾಯಿತು. ಈ ಸ್ಥಳಗಳು ಜೈಷ್ ಎ ಮೊಹಮ್ಮದ್ ಹಾಗೂ ಲಷ್ಕರ್ ಎ ತೈಬಾದಂತಹ ಉಗ್ರ ಸಂಘಟನೆಗಳಿಗೆ ಸ್ವರ್ಗಗಳಾಗಿದ್ವು. ಗಡಿಯಾಚೆಗಿನ ಭಯೋತ್ಪಾದನೆ ಇವುಗಳ ಮುಖ್ಯ ಉದ್ದೇಶ. ಎಲ್ಲ ಗುರಿಗಳನ್ನು ಅತ್ಯಂತ ತ್ವರಿತವಾಗಿ ಕೇವಲ 23 ನಿಮಿಷಗಳಲ್ಲಿ ಹೊಡೆದುರುಳಿಸಲಾಯಿತು. ಆಪರೇಷನ್ ಸಿಂಧೂರ್ ಕೇವಲ ಪಹಲ್ಗಾಮ್ ಘಟನೆಗೆ ಉತ್ತರವಾಗಿರಲಿಲ್ಲ. ಬದಲಾಗಿ ಭಾರತವು ಶಾಂತಿಯನ್ನು ಬಯಸಿದ್ರೂ ಸಹ ತನ್ನ ಸಾರ್ವಭೌಮತ್ವ ಹಾಗೆ ತನ್ನ ನಾಗರಿಕರ ರಕ್ಷಣೆಗೆ ಎಂದಿಗೂ ಹಿಂಜರಿಯೋದಿಲ್ಲ ಎಂಬ ಖಡಕ್ ಸಂದೇಶವೂ ಕೂಡ ಆಗಿತ್ತು. ಭಾರತೀಯ ಸೇನೆಯ ದಾಳಿಗಳು ಕೇವಲ ಉಗ್ರರ ನೆಲೆಗಳನ್ನು ಮತ್ತು ಅವರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ನಾಶ ಮಾಡುವುದೇ ಹೊರತು ಯಾವುದೇ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ನಾಂದಿ ಹಾಡುವುದಲ್ಲ. ಆದರೂ ಸಹ ಅವರು ಇತಿಹಾಸದ ಪುಟಗಳಲ್ಲಿ ಈ ಅಧ್ಯಾಯವನ್ನ ರಕ್ತದಿಂದ ಶುರು ಮಾಡಿದ್ದಾರೆ. ನಾವು ಕಾಡ್ಗಿಚ್ಚಿನಿಂದ ಅಂತ್ಯ ಹಾಡಲೇಬೇಕು. ಇದು ಇವತ್ತಿನ ವಿಷಯ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದೊಂದು ದಿನ ಮತ್ತೊಂದು ಹೊಸ ವಿಷಯದ ಜೊತೆ ಖಂಡಿತ ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ AKA ಸಿಂಪಲ್.